ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಇಂದು ಕೆಂಪೇಗೌಡರ 517ನೇ ಜನ್ಮದಿನಾಚರಣೆ. ಈ ಒಂದು ಅಂಗವಾಗಿ ಪುಷ್ಪಾರ್ಚನೆ ಮತ್ತು ಮಾಲಾರ್ಪಣೆಯನ್ನ ಮಾಡಿದ್ದಾರೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು. ಇಂದು ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮದಿನದ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಗೌರವವನ್ನ ಸಲ್ಲಿಸಲಾಗಿರುವಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಪುಷ್ಪಾರ್ಚನೆಯನ್ನ ಮಾಡಿದ ಬಳಿಕ CN ಅಶ್ವಥ್ ನಾರಾಯಣ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಆಡಳಿತ ಹೇಗೆ ಉತ್ತಮವಾಗಿ ಕೊಡಬೇಕು, ಜನಪರವಾಗಿ ಕೊಡಬೇಕು, ಜಾತ್ಯತೀತವಾಗಿ ಒಂದು ಸಮಾಜವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವರು ಇದ್ದಂಥ ಕಲ್ಪನೆ ಇವತ್ತಿಗೂ ಸಾಕ್ಷಿಯಾಗಿರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ನಮ್ಮ ಯುವ ನಾಯಕರು, ಜನನಾಯಕರು, ನಾಡಿನ ಜನಪ್ರಿಯ ನಾಯಕರು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು, ಶಿಕಾರಿಪುರದ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಸನ್ಮಾನ್ಯ BS ವಿಜೇಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ. ಹಾಗೆ ನಮ್ಮೊಂದಿಗೆ RP ರವಿಶಂಕರ್ ಅವರಿಗೆ ಪ್ರತಿ ವರ್ಷ ನಾವು ಒಂದು ಈ ವೇದಿಕೆಯಲ್ಲಿ ಬಯಸಬೇಕು ಅಂತ ನಮ್ಮ ಸನ್ಮಾನ್ಯ ಒಬ್ಬ ವ್ಯಕ್ತಿಗೆ ಸನ್ಮಾನ ಮಾಡುವಂಥದ್ದಾಗುತ್ತೆ. ಯಾವ ರೀತಿ ನಾಡಪ್ರಭು ಕೆಂಪೇಗೌಡರು ಜನಪರವಾಗಿ ಕೆಲಸ ಮಾಡ್ತಿದ್ರು ಅದೇ ರೀತಿ ಸ್ಫೂರ್ತಿಯನ್ನು ಪಡೆದು ಜನಪರವಾಗಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿಗಳನ್ನ ಗುರುತಿಸಿ ಇವತ್ತವರು ಒಬ್ಬ ಒಳ್ಳೆ ಆಟಗಾರನು ಕೂಡ ರವಿಶಂಕರ್ ಅವರು ಒಂದು ಒಳ್ಳೆ ಸ್ಕೇಟಿಂಗ್, ಇಡೀ ದೇಶದಲ್ಲಿ ನ್ಯಾಷನಲ್ ರೆಕಾರ್ಡ್ಗಳನ್ನು ಮುರಿದಿರುವಂಥ ಒಬ್ಬ ಸ್ಕೇಟರ್, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಕೆಲಸ ಮಾಡಿದಂಥವರು, ಸಹಕಾರಿ ಕ್ಷೇತ್ರದಲ್ಲಿ ಅವರ ವಾಸವಿ ಸಹಕಾರಿ ಸಂಘದಲ್ಲಿ ಇವತ್ತು 2,000 ಕೋಟಿ ವಹಿವಾಟನ್ನು ಮಾಡ್ತಿರೋಂಥ ಒಂದು ಒಳ್ಳೆ ಗ್ರೇಡೆಡ್ ಸಾಂಸ್ಕೃತಿಕವಾಗಿಯೂ ಎಲ್ಲಿ ಏನು ಕೇಳಿದ್ರು, ಯಾವ ಚಟುವಟಿಕೆ ಇದ್ರೂ ಸದಾ ಮುಂಚೂಣಿಯಲ್ಲಿ ನಿಂತು ಜನಪರವಾಗಿ ಕೆಲಸ ಮಾಡೋಂಥವ್ರು. ಇವತ್ತು ನಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಫುಟ್ಪಾತ್ಗಳನ್ನು, ಒಂದು ವಾಕೇಬಲ್ ಫುಟ್ಪಾತನ್ನು ಮಾಡಬೇಕು ಅಂತ ಇವತ್ತು ಕೋರ್ಟಲ್ಲೂ ಇಂಪ್ಲೀಡ್ ಮಾಡಿ, ಒಂದು ಜನಪರವಾಗಿ ಇಂಪ್ಲೀಡನ್ನು ಮಾಡಿ ನ್ಯಾಯಾಲಯದಲ್ಲೂ ಒಂದು ಅರ್ಜಿನ ಸಲ್ಲಿಕೆ ಮಾಡಿ ಯಶಸ್ವಿಯಾಗಿ ತೀರ್ಪನ್ನು ತರಲಿಕ್ಕೂ ಕಾರಣಕರ್ತರಾಗಿರೋರಲ್ಲಿ ಒಬ್ಬರು ನಮ್ಮ RP ರವಿಶಂಕರ್ ಅವರು. ಹಾಗಾಗಿ ನಾಡಪ್ರಭು ಕೆಂಪೇಗೌಡರ ಈ ಜಯಂತಿಯ ಸಂದರ್ಭದಲ್ಲಿ ಅವರಿಗೆ ನಮ್ಮ ಅಧ್ಯಕ್ಷರಲ್ಲಿ ಕೇಳಿಕೊಂಡು ರವಿಶಂಕರ್ ಅವರು ನಮ್ಮ ಕೋರಿಕೆಯನ್ನು ಒಪ್ಪಿ ಅವರು ಇವತ್ತು ಬಂದಿದ್ದಾರೆ. ಅವರ ಶ್ರೀಮತಿ ಅವರ ಜೊತೆಯಲ್ಲೇ ಬಂದಿದ್ದಾರೆ ಮತ್ತು ಅವರೆಲ್ಲ ಸ್ನೇಹಿತರು, ಹಿತೈಷಿಗಳು ಸಹ ಬಂದಿದ್ದಾರೆ.